ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಡ್ ವಿತ್ ಲವ್ ಬೈ ಪ್ರತೀಕ್ಷಾ. ಸೊ ಇವತ್ತು ನಾನು ಆಫೀಸಿಗೆ ಲೀವ್ ಹಾಕಿದ್ದೆ. ಯಾಕೆ ಹೇಳಿದರೆ ನನಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಇತ್ತು. ಇದು ನನ್ನ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ರುಟೀನ್. ಗಾರ್ಡನಿಗೆ ಒಂದು ರೌಂಡ್ ಹೊಡೆದೆ. ಸೊ ಎವ್ರಿ ಮಾರ್ನಿಂಗ್ ನನ್ನ ಡೇ ಸ್ಟಾರ್ಟ್ ಆಗೋದು ಎಳ್ನೀರು ಕುಡಿದೆ. ಸೊ ಎಳ್ನೀರು ಕುಡಿತಾ ಕುಡಿತಾ ಸ್ವಲ್ಪ ಸ್ಟೈಲಲ್ಲಿ ವೀಡಿಯೋ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೆ. ಬಟ್ ಋತ್ವಿ ಬಿಡಲಿಲ್ಲ. ಮತ್ತು ಕಷಾಯ ಕುಡಿದು ನಮಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಇದ್ದದ್ದು ಹೆಸರು, ಮಂಗಳೂರು ಕಡೆ ನಾವು ಇದನ್ನು ಪದಂಗಿ ಅಂತ ಹೇಳ್ತೇವೆ, ಪದಂಗಿ ಉಪ್ಕರಿ ಅಂತ. ಇದು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್. ಯಾಕೆ ಹೇಳಿದರೆ ತುಂಬಾ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಇದೆಂತಪ್ಪ ಸ್ಮೂದಿಯಾ ಅಥವಾ ಮಣ್ಣಿ ಅಂತ ತಿಳ್ಕೊಳ್ಬೇಡಿ. ಇದು ನನ್ನ ಹೇರ್ ಪ್ಯಾಕ್. ಸೊ ನಾನು ವೀಕ್ಲಿ ಈ ಥರ ಹೇರ್ ಪ್ಯಾಕ್ ಮಾಡಿ ಹಾಕ್ತಾ ಇರ್ತೇನೆ ಹೇರಿಗೆ. ಈ ಥರ ಹೋಮ್ ಮೇಡ್ ರೆಮಿಡೀಸ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಸೊ ಇದೊಂಥರ ಸೆಲ್ಫ್ ಕೇರ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಈ ಥರ ಮಾಡಿ. ಸೊ ಇದು 2 in 1. ಸೊ ಇದು ಫೇಸಿಗೆ ಸಹ ಹಾಕ್ಬೋದು ಆ್ಯಂಡ್ ಹೇರಿಗೆ ಸಹ ಹಾಕ್ಬೋದು. ಪ್ಯಾಕ್ ಹಾಕಿ 1 hour ಆದಮೇಲೆ ಚಂದ ಸ್ನಾನ ಮಾಡಿ ನಾನು ರೆಡಿ ಆದದ್ದು ಮದುವೆಗೆ ಹೋಗಲಿಕ್ಕೆ. ಸನ್ಸ್ಕ್ರೀನ್ ಫೇಸ್ಗೆ ಹಚ್ತಾ ನಾನು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಿದ್ದು ನಾನು ಯಾವ ಡ್ರೆಸ್ ಹಾಕಲಿ ಅಂತ. ಸೊ ಫೈನಲಿ ಈ ಒಂದು ಡ್ರೆಸ್ ಸಿಕ್ತು. ಇದು ಪಿಂಕ್ ಸಹ ಅಲ್ಲ, ರೆಡ್ ಸಹ ಅಲ್ಲ, ಇನ್ ಬಿಟ್ವೀನ್ ಕಲರ್. ಸೊ ನಾನು ಈ ಥರ ಡ್ರೆಸ್ ಅಪ್ ಮಾಡಿದ್ದೆ. ಸೊ ಈ ಸಲ್ವಾರ್ ಹಾಕೊಂಡು ಆ್ಯಂಡ್ ನಾವು ಹೊರಟದು ವಿಟ್ಲದ ಕಡೆಗೆ. ವಿಟ್ಲದ ಕಡೆ ಯಾಕೆ ಹೇಳಿದರೆ ಮದುವೆತದ್ದು ವಿಟ್ಲದಲ್ಲೇ. ನನಗೆ ಟ್ರಾವೆಲಿಂಗ್ ಅಂತ ಹೇಳಿದರೆ ತುಂಬಾ ಇಷ್ಟ. ಬಟ್ ನನಗೆ ಮೋಷನ್ ಸಿಕ್ನೆಸ್ ಆಗ್ತದೆ ಎಲ್ಲ ಟೈಮ್ ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ರೋಡ್. ಇವಾಗ ರೋಡ್ ತುಂಬ ಕರ್ವಿ ಇದ್ದರೆ ಆ ಟೈಮಲ್ಲಿ ಸ್ವಲ್ಪ ನನಗೆ ವಾಮಿಟಿಂಗ್ ಎಲ್ಲ ಬರ್ತದೆ. ಬಟ್ ಕಾರಿಂದ ಇಳಿದ ತಕ್ಷಣ ಎಲ್ಲ ಕರೆಕ್ಟ್ ಆಗ್ತದೆ. ಸೊ ಮೇ ಬಿ ಅದು ಎಸಿಗ ಎಂತ ಗೊತ್ತಿಲ್ಲ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ವಿಲ್ ರಿಲೇಟ್ ವಿತ್ ಮೀ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಓನ್ಲಿ ಟಿಲ್ BC ರೋಡ್. ಅಂದರೆ BC ರೋಡ್ ಕ್ರಾಸ್ ಆದಮೇಲೆ ಒಂದು ಬ್ರಿಡ್ಜ್ ಸಿಗ್ತದೆ ಅಲ್ವಾ, ಅದಾದಮೇಲೆ ನೋಡಿ ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್ ಆದದ್ದು. ನಾನು ಮದುವೆಗೆ ಹೋಗ್ತಿದ್ದೇನೆ ಅಥವಾ ವಂಡರ್ಲಾದಲ್ಲಿ ಯಾವುದೋ ರೋಲರ್ ಕೋಸ್ಟರ್ ರೈಡಲ್ಲಿ ಕೂತಿದ್ದೇನೆ ಅಂತ ನನಗೆ ಕನ್ಫ್ಯೂಷನ್ ಆಯಿತು. ಆ್ಯಂಡ್ ಈವನ್ ಸರೌಂಡಿಂಗ್ ಕೂಡ ಫುಲ್ಲಿ ಪೊಲ್ಯೂಟೆಡ್ ಆಗಿತ್ತು. ನಾನಂತೂ ಫುಲ್ ಶೇಕ್ ಆಗ್ತಾ ಇದ್ದೆ. ಅಂದರೆ ನಾನಿಲ್ಲಿ ವಿಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ನಾನು ಬ್ರೇಕ್ ಡ್ಯಾನ್ಸ್ ಮಾಡಿದಾಗೆ ಕಾಣಿಸ್ತಾ ಉಂಟಲ್ವಾ. ಆವಾಗ ನಂಗೊಂದು ಥಾಟ್ ಬಂತು, ನಾವು ಯಾವಾಗಲೂ ಒಮ್ಮೆ ಈ ಕಡೆಯಿಂದ ಹೋಗುವವರಿಗೆ ಈ ಥರ ಆಗ್ತಾ ಇದೆ, ಡೈಲಿ ಈ ಕಡೆಯಿಂದ ಬರುವವರಿಗೆ ಹೇಗಾಗ್ತಿರಬೇಡ ಅಂತ. ನನಗೆ ಆಲ್ರೆಡಿ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿತ್ತು. ಬಟ್ ಫೈನಲಿ ಹಾಲಿಗೆ ರೀಚ್ ಆಗಿದ್ವಿ. ಸೊ ಹಾಲಿಗೆ ರೀಚ್ ಆಗಿ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದೆ ನಾನು. ಸೊ ರೆಸ್ಟ್ ಮಾಡಿ ಅಲ್ಲಿ ವಿಶ್ ಎಲ್ಲ ಮಾಡಿ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಗಟ್ಟಿ ಮಾಡಿ ನಾವು ಹೊರಟದು ವಾಪಸ್ ಮನೆ ಕಡೆಗೆ. ಊಟ ಮಾಡಿ ಇಮಿಡಿಯೇಟಾಗಿ ಹೊರಟ ಕಾರಣ ನನಗೆ ಫುಡ್ ಡೈಜೆಸ್ಟ್ ಆಗಿರಲಿಲ್ಲ. ಸೊ ಎಗೇನ್ ಜರ್ನಿ ಮಾಡಿದೆ ಅಲ್ವಾ. ಸೊ ವಾಮಿಟಿಂಗ್ ಸೆನ್ಸೇಷನ್ ಹಾಗೆ ಇತ್ತು. ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ನಮ್ಮ ಋತ್ವಿ ಮೇಡಮ್ಗೆ ಭಾರತ್ ಮಾಲ್ಗೆ ಹೋಗ್ಲಿಕ್ಕಿತ್ತು. ಭಾರತ್ ಮಾಲ್ ಯಾಕೆ ಹೇಳಿದರೆ ಅಲ್ಲಿ ಚಿಕಿ ಚಿಮ್ಸ್ ಅಂತ ಒಂದು ಪ್ಲೇ ಸ್ಟೇಷನ್ ಇದೆ. ಋತ್ವಿಗೆ ಇಲ್ಲಿ ಹೋಗಿ ಆಟ ಆಡೋದು ಅಂತ ಹೇಳಿದರೆ ತುಂಬಾ ಇಷ್ಟ. ಸೊ ನೀವು ನೋಡ್ತಾ ಇರ್ಬೋದು ಅವಳ ಫೇಸಲ್ಲಿ ಎಷ್ಟು ಖುಷಿ ಉಂಟು ಅಂತ. ತುಂಬಾ ಹ್ಯಾಪಿ ಆಗಿದ್ಲು ಅವಳು. ಬಟ್ ನಮ್ಮ ಬ್ಯಾಡ್ ಲಕ್ಕಿಗೆ ಅವತ್ತು ಅದು ಕ್ಲೋಸ್ ಆಗಿತ್ತು. ಸೊ ನಾವು ಅಲ್ಲಿಂದ ಸ್ಟ್ರೇಟ್ ಆಗಿ ಬಂದದ್ದು ಕದ್ರಿಗೆ. ಸೊ ಅಲ್ಲಿ ಇನ್ನೊಂದು ಪ್ಲೇ ಸ್ಟೇಷನ್ ಉಂಟು ಪಿಕಾಬು ಅಂತ. ನೋಡಿ ಅಲ್ಲಿಗೆ ರೀಚ್ ಆಗಿ ಅಲ್ಲಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದನ್ನಂತೂ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಸೊ ಸಮಥಿಂಗ್ ಯುನೀಕ್ ಅಂತ ಅನ್ನಿಸ್ತು. ನನಗೂ ಆಸೆ ಆಯಿತು ಹೋಗಿ ಆಟ ಆಡುವ ಅಂತ. ಬಟ್ ದೆನ್ ವಾಟ್ ಟು ಡೂ, ಏಜ್ ಲಿಮಿಟ್ ಉಂಟಲ್ವಾ, ಏನು ಮಾಡೋಕ್ಕಾಗಲ್ಲ. ಬಟ್ ಮಕ್ಕಳಂದು ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ಇದು ನೋಡ್ಬೋದು ಸ್ಪೇಸ್ ಶಿಪ್ ಥರ ಒಂದು ಮಾಡಿದ್ರು. ಸೊ ಅದು ಸಹ ಯುನೀಕ್ ಆಗಿತ್ತು. ನಾನು ವಿಡಿಯೋ ಮಾಡ್ತಾ ಯೋಚನೆ ಮಾಡ್ತಿದ್ದೆ, ಅಂದರೆ ಹೇಗಪ್ಪ 1 hour ಪಾಸ್ ಮಾಡಲಿ ಇಲ್ಲಿ ಅಂತ. ಸೊ ಎಷ್ಟು ಟೈಮ್ ನೋಡಿದ್ರು ಕೂಡ 1 hour ಪಾಸ್ ಆಗ್ತಾನೇ ಇರಲಿಲ್ಲ. ಬಟ್ ಹೇಗೋ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ನಾನು. ಬಟ್ ನಮ್ಮ ಋತ್ವಿಗಂತೂ ಇಲ್ಲಿಂದ ವಾಪಸ್ ಬರ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ಅವಳು ಬಿಟ್ಟಿದ್ರೆ ಇಲ್ಲೇ ಅಂದರೆ ಮಲ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಇಲ್ಲೇ ಆಟ ಆಡ್ತಾ ಇಲ್ಲೇ ಕುತ್ಕೊಳ್ತಿದ್ಲು. ಅವಳನ್ನು ಹೇಗೋ ಕನ್ವಿನ್ಸ್ ಮಾಡಿ ನಾವು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.